ಎಲ್ರಿಗೂ ನಮಸ್ಕಾರ. ಬೆನಕ 50ನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಸುವರ್ಣ ಸಂಭ್ರಮದಲ್ಲಿ ಬೆನಕದ ಒಂದು 3-4 ಜನ್ರೇಷನ್ ನಮ್ಮ ಅನುಭವಗಳನ್ನು, ಅನಿಸಿಕೆಗಳನ್ನ ಚರ್ಚೆ ಮಾಡೋದಕ್ಕೆ ಇಲ್ಲಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ. ಸೊ ಇಲ್ಲಿನ ಈ ಆಲೋಚನೆಯ ಪ್ರಕಾರ ನಾವು 2ನೇ ಜನ್ರೇಷನ್ ಅಂಥೇಳಿ, 2ನೇ ಜನ್ರೇಷನ್ ಸುಮಾರು ಜನ ಇದ್ದೀವಿ. ಇವತ್ತು ಸೇರೋಕ್ಕಾಗಿರೋದು ಬಹಳ ಕಡಿಮೆ ಜನನೇ. ಸೊ ಮುಖ್ಯವಾಗಿ ಇಲ್ಲಿ ಮಿಸ್ ಆಗಿರೋರು ಪರಮೇಶು, ಪವನು, ವಿದ್ಯಾ, ಸುಮನ್, ಹೀಗೆ ಶೃಂಗ, ಬಹಳಷ್ಟು ಜನ ಮಿಸ್ ಆಗಿದ್ದಾರೆ. ಸೊ ಅವ್ರನ್ನ ಮಿಸ್ ಮಾಡ್ಕೋತಾ ಇದನ್ನು ನಿಮಗೆ ತಲುಪಿಸೋದನ್ನ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ಜನ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಶುರು ಮಾಡಬೇಕು ಅಂದರೆ, ಇಲ್ಲಿ ಇರೋರಲ್ಲಿ ನಾನು ಸೆಕೆಂಡ್ ಜನ್ರೇಷನ್ ನಾವೆಲ್ಲ ಅನ್ನೋದಾದರೆ, ನನಗಿಂತ ಸೀನಿಯರ್ಸ್ ಅಂದರೆ ಪೂರ್ಣ ಮತ್ತು ಪವನ, ವಿಕ್ರಮ್ ಸೂರಿ, ಇವರೆಲ್ಲ ಇವರು ಬೆನಕ ಮಕ್ಕಳ ನಾಟಕದಿಂದಲೇ ಬಂದವರು. ಅವ್ರನ್ನ ಜಸ್ಟ್ ವಯಸ್ಸಿನ ಒಂದು ವಿಷಯ ತಗೊಂಡು ನಮ್ಮ ಸೆಕೆಂಡ್ ಜನ್ರೇಷನ್ಗೆ ಸೇರಿಸಿದ್ದಾರೆ. ಆಲ್ಮೋಸ್ಟ್ ನಾವೆಲ್ಲ ಸತ್ತವನ್ನೆರಳಿಂದಲೇ ಎಲ್ಲರೂ ಶುರುವಾಗಿದ್ದು, ನಾವು ಬೆನಕಕ್ಕೆ ಎಂಟ್ರಿ ಕೊಟ್ಟಿದ್ದು. ಪೂರ್ಣ, ಪವನ ಎಲ್ಲ ಸಣ್ಣ ಹುಡುಗರು, ಜಯ ಮುಕುಂದ ಪಾತ್ರ. ಪೂರ್ಣ ಇವಾಗ ಇರೋರಲ್ಲೇ ಆ್ಯಕ್ಚುಲಿ ನೀವೇ ಸೀನಿಯರು. ಸೊ ಯು ಶುಡ್ ಸ್ಟಾರ್ಟ್. ಅಂದರೆ ನೀನು, ಪವನ, ವಿಕ್ಕಿ ಇದು ಹೆಂಗೆ ಶುರು ಮಾಡಿದ್ರು, ಆಮೇಲೆ ನಾನು ಸೇರಿಕೊಂಡಿದ್ದು. ಅದು ಅಂದರೆ ಈ ಏನು ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, 3ನೇ ಜನ್ರೇಷನ್ ಆ ಥರ ಏನು ಇವತ್ತು ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ, ತುಂಬ ಒಂಥರ ಮಜಾ ಇದ್ದಿತ್ತು, ಚಾಲೆಂಜ್ ಇದ್ದಿತ್ತು ಬಹುಶಃ ನಮಗೆ ಇರ್ಬೋದು, ಸೆಕೆಂಡ್ ಜನ್ರೇಷನ್ಗೆ ಇರ್ಬೋದು ಅಂತ ಅನಿಸುತ್ತೆ. ಕಾರಣ ಏನು ಅಂದರೆ, ಫಸ್ಟ್ ಜನ್ರೇಷನ್ನಿಂದ ಸೆಕೆಂಡ್ ಜನ್ರೇಷನ್ಗೆ ಒಂದು ಮಧ್ಯದಲ್ಲಿ ಒಂದು ಸಣ್ಣ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಬೆನಕದಲ್ಲಿ. ಒಂದಷ್ಟು ವರ್ಷಗಳು ಯಾವುದು ಶೋಗಳು ನಡೆದಿರಲಿಲ್ಲ. ಅಂದರೆ ಆಲ್ಮೋಸ್ಟು ಈಗ ಹಯವದನ ಅಂತ ತೊಗೊಂಡ್ರೆ ಕೊನೆಯ ಶೋ ಆಗಿದ್ದಿತ್ತು ಬಹುಶಃ 78ರಲ್ಲೋ ಏನೋ ಇರಬಹುದು. ಅದಾದ ಮೇಲೆ ಮತ್ತೆ ನಾನು ಮಂಜು ಮಾಡಿದ್ದು 98ರಲ್ಲಿ, 20 ವರ್ಷದ ಗ್ಯಾಪ್. ಸೊ ಆ 20 ವರ್ಷದ ಗ್ಯಾಪಲ್ಲಿ ಎಷ್ಟೋ ನಾಟಕದ ಸಣ್ಣ ಇದು ಮರ್ತು ಹೋಗಿತ್ತು. ಈಗೇನಾಯಿತು, ನಮ್ಮ 2ನೇ ಜನ್ರೇಷನಿಂದ 3ನೇ ಜನ್ರೇಷನ್ಗೆ ನಾಟಕಗಳು ಹೋದಾಗ ಆಲ್ಮೋಸ್ಟ್ ನಾವು ಜೊತೆನಲ್ಲೇ ಇದ್ವಿ. ಅವ್ರ ಜೊತೆಗೆ ಕಲಿಸ್ತಾ ಅವ್ರು ಮಾಡೋಕ್ಕೆ ಶುರು ಮಾಡಿದ್ರು, ನಾವು ಸ್ವಲ್ಪ ದೂರ ಬಂದ್ವಿ. ಆ್ಯಂಡ್ ಅವ್ರು ಇವತ್ತು ಶೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ನಮಗೆ ಹಾಗಿರಲಿಲ್ಲ. ನಾನು ಮಂಜು ಹೇಳಬೇಕು ಅಂದರೆ, ಎಸ್ಪೆಷಲಿ ನನ್ನ ಜರ್ನಿ ಹೇಳಬೇಕು ಅಂದರೆ, ಈ ಬೆನಕ ಮಕ್ಕಳ ನಾಟಕದಿಂದ ಬೆನಕ ದೊಡ್ಡವರ ನಾಟಕದ ಏನಿದೆ ಇಲ್ಲಿಗೆ ಬಂದಾಗ ಈ ಜರ್ನಿ, ಬೆನಕ ಮಕ್ಕಳ ನಾಟಕದ ಒಂದು 2 ವಿಷಯದಲ್ಲಿ ಹೇಳ್ಬಿಡ್ತೀನಿ. ನಾವು ಕಲ್ತಿದ್ದು ಪ್ರೇಮ ಕಾರಂತ ಆಂಟಿ ಹತ್ರ. ಅವರು ಒಂಥರ ನಿಜವಾದ ಮೂಲ ಗುರುಗಳು ನನಗೆ, ಅಥವಾ ಪವನ ಬಂದಿದ್ರು, ಅವನು ಅದನ್ನೇ ಹೇಳ್ತಿದ್ನೇನು ಬಹುಶಃ. ಅವರು ನಮಗೆ ಒಂದು ಹುಚ್ಚಿಡಿಸಿದ್ದು ಈ ನಾಟಕದ ಬಗ್ಗೆ. ಮತ್ತು ಎಲ್ಲೋ ಒಂದು ಕಡೆ ಡಿಸಿಪ್ಲಿನ್ ಅಂದರೆ ಏನು, ನಾಟಕದಲ್ಲಿ ಹೇಗೆ ನಮ್ಮನ್ನು ನಾವು ತೊಡಗಿಸ್ಕೋಬಹುದು, ಆ ಒಂದು ಖುಷಿ ಏನು, ಎಲ್ಲವನ್ನು ಕಲ್ತಿದ್ದು ನಾವು ಅಲ್ಲಿ ಬೆನಕ ಮಕ್ಕಳ ನಾಟಕ ಕೇಂದ್ರದಲ್ಲಿ. ಅಲ್ಲಿಗೆ ಕಾರಂತರು ಬರೋರು, ಕಾರಂತರು ನಮಗೆ ಸಂಗೀತ ಮಾಡೋದು, ನಮ್ಮ ನಾಟಕಗಳಿಗೆಲ್ಲ ನಾವು ಮಾಡಿದ ನಾಟಕಗಳಿಗೆ ಸಂಗೀತ ಮಾಡಿದ್ರು ಮೇಷ್ಟ್ರು. ಆ ಮೇಷ್ಟ್ರು ಬರೀ ಸಂಗೀತ ಮಾಡೋದಲ್ದಿರ ನಮಗೆ ಮ್ಯೂಸಿಕ್ ಕ್ಲಾಸನ್ನು ತಗೊಳ್ಳೋರು. ಆ ಕ್ಲಾಸ್ ನಿಜವಾಗಲೂ ಇವತ್ತಿಗೂ ಮರೆಯೋಕ್ಕಾಗದೇ ಇರೋವಂಥದ್ದು. ಅಂದರೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಕಾರಂತರು ಮೇಷ್ಟ್ರು, ಆಡಿದ್ರೆ ಹಾಡ್ದಾಗಿರಬೇಕು, ಹಾಡಿದರೆ ಆಡ್ದಾಗಿರಬೇಕು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಹಾಡಲ್ಲಿ ಡೈಲಾಗ್ ಇದೆ, ಅಂದರೆ ಅದು ಅರ್ಥ ಆಗೋ ಥರ ಇರಬೇಕು ಎಲ್ಲರಿಗೂ ಹಾಡುಗಳು. ಆ್ಯಂಡ್ ಪ್ರತಿಯೊಂದು ಮಾತಿನಲ್ಲೂ ಒಂದು ರಿದಮ್ ಇದೆ, ಅದು ಹಾಡಿನ ಥರ ಇರಬೇಕು ಅಂತ ಪ್ರತಿ ನಾಟಕಕ್ಕೂ ಅಳವಡಿಸ್ಕೊಂಡವರು ಅದನ್ನು. ಸೊ ಆ ಥರದನ್ನೆಲ್ಲ ಕಲಿತು ನಾವು ಇಲ್ಲಿಗೆ ಬಂದಾಗ ನಿಜವಾಗ್ಲೂ ಅವರದ್ದೇ ಒಂಥರ ಮೋಸ್ಟ್ ಗ್ರೇಟೆಸ್ಟ್ 70ರ ದಶಕದಲ್ಲಿ ದೊಡ್ಡ ಹೆಸರು ಮಾಡಿದಂಥ ನಾಟಕಗಳಾದಂಥ ಸತ್ತವನ್ನೆರಳು ಆಗಲಿ, ಜೋಕುಮಾರ ಆಗಲಿ, ಅಥವಾ ಹಯವದನ ಆಗಲಿ, ಇಂಥ ನಾಟಕಗಳಲ್ಲಿ ನಾವು ಪಾಲ್ಗೊಳ್ತೀವಿ ಅನ್ನೋದು ನಿಜವಾಗ್ಲೂ ನಮಗೊಂದು ದೊಡ್ಡ ಆಶ್ಚರ್ಯ. ಆ್ಯಂಡ್ ಬೆನಕಾಗೆ ಬಂದಾಗ ಮೊದಲು ನಾವು ಕಾರಂತರ ನಾಟಕ, ಮೇಷ್ಟ್ರ ನಾಟಕ, ನಾವು ಅವ್ರ ಹತ್ರ ಬರೀ ಸಂಗೀತ ಕಲ್ತಿದ್ವಿ ಚಿಕ್ಕ ಹುಡುಗರಿದ್ದಾಗ, ಅವ್ರದ್ದೇ ನಾಟಕದಲ್ಲಿ ನಾವು ಆ್ಯಕ್ಟ್ ಮಾಡ್ತಿದ್ದೀವಿ ಅನ್ನೋದು ನಿಜವಾಗ್ಲೂ ಒಂದು ದೊಡ್ಡ ಆಶ್ಚರ್ಯ ಆಯಿತು. ಆ್ಯಂಡ್ ಅಫ್ಕೋರ್ಸ್ ನಾನು
ಮತ್ತು ಪವನ, ವಿಕ್ಕಿ, ವಿಕ್ರಮ್ ಸೂರಿ ನಾವೆಲ್ಲರೂ ಫಸ್ಟ್ ಬಂದಿದ್ದು ಸತ್ತವರ್ನೇಳು ನಾಟಕದಲ್ಲಿ. ಸತ್ತವರ್ನೇಳು ನಾಟಕದ ಒಂದು ಮಜಾನೇ ಬೇರೆ. ಅಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಹೇಳಲೇಬೇಕು. ಜಯ ಮುಕುಂದ ಅಂತ ಪಾತ್ರ ಬರುತ್ತೆ ಅದರಲ್ಲಿ, ಹಿರೇಸ್ವಾಮಿಗಳ ಮೊಮ್ಮಕ್ಕಳ ಪಾತ್ರ. ಆ ಪಾತ್ರವನ್ನು ನಾವು ಮಾಡಿದ್ವಿ, ನಾನು ವಿಕ್ರಮ್ ಸೂರಿ. ಸೊ ವಿಕ್ಕಿಯವರ ಅಪ್ಪ ಸೂರಿ ಅಂಕಲ್ಲು ನಮಗೆ ಆ ಹಿರೇಸ್ವಾಮಿಗಳ ಪಾತ್ರ ಮಾಡ್ತಿದ್ರು. ನಮಗೆ ನಮ್ಮ ಸೀನ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಾಟಕದಲ್ಲಿ. ನಾವು ಹೋಗಿದ್ದು ರಿಹರ್ಸಲ್ ಮಾಡಿದ್ದು ನಮ್ಮ ಸೀನ್ ಅಷ್ಟೇ. ಬೇರೆಯವರೆಲ್ಲ ಬರ್ತಿದ್ರು, ಏನೋ ಮಾತಾಡ್ತಿದ್ರು, ಹೋಗ್ತಿದ್ರು. ಅದನ್ನೇ ರಿಹರ್ಸಲ್ ಅನ್ನೋರು, ನಮಗೆ ಗೊತ್ತಿಲ್ಲ. ಯಾಕಂದರೆ ನಮಗೆಲ್ಲ ತುಂಬ ಡಿಸಿಪ್ಲಿನ್ಡಾಗಿ ಪ್ರೇಮ ಆಂಟಿ ನಮಗೆ ರಿಹರ್ಸಲ್ ಅಂದರೆ ಎಲ್ಲರೂ ಸೈಲೆಂಟ್ ಆಗಿರಬೇಕು, ಸೈಡ್ ವಿಂಗಲ್ಲಿ ಕೂತಿರೋನು ಕೂಡ ಇನ್ವಾಲ್ವ್ ಆಗಿರಬೇಕು, ಆ ಥರ ಹೇಳ್ಕೊಟ್ಟಿದ್ದು ನಮಗೆ ನಾಟಕನ. ಇಲ್ಲಿ ನೋಡಿದ್ರೆ ಯಾರೋ ಬರೋರು ಏನೋ ಹರಟೆ ಹೊಡಿತಾರವರು, ಏನೋ ಹರಟೆ ಹೊಡಿತಿದ್ದಾರೆ, ಪಾಪ ಏನೋ ಮಾತಾಡ್ತಿದ್ದಾರೆ ಅಂದ್ಕೊಂಡ್ರೆ ಅವ್ರು ರಿಹರ್ಸಲ್ ಅಂತದ್ದು ಅವ್ರು ಮಾಡ್ತಾ ಇದ್ದಿದ್ದು, ನಮಗೆ ಗೊತ್ತಿಲ್ಲ. ಸೊ ನಮಗೆ ನಮ್ಮ ಸೀನ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಾಟಕದಲ್ಲಿ. ನಾಟಕದ ದಿನ ಕಲಾಕ್ಷೇತ್ರದಲ್ಲಿ ಶೋ. ನಾವು ಬೆಳಗ್ಗೆ ಒಂದು 2 ಗಂಟೆಗೆ ಅಲ್ಲಿ ಹೋಗಿದ್ವಿ. 2 ಗಂಟೆಗೆ ನಮಗೆ ನಂಜಪ್ಪಣ್ಣ ಬರ್ರ ನೀವಿಬ್ರು ಅಂತ ನಮಗೆ ಪಂಚೆ ಉಡಿಸಿ ಕೂಡಿಸ್ಬಿಟ್ರು ಒಂದು ಕಡೆ. ನಾವು ಪಂಚೆ ಉಟ್ಕೊಂಡು ಜುಟ್ಟು ಹಾಕೊಂಡು ಕೂತ್ಕೊಂಡಿದ್ದೀವಿ. ಎಲ್ಲರೂ ಬಂದರು 6 ಗಂಟೆವರೆಗೂ ಬರ್ತಾನೇ ಇದ್ರು ಜನ. ಬಂದವರೆಲ್ಲ ನಮ್ಗೆ ಆಶ್ಚರ್ಯ, ಇವರು ಸುಂದರಾಜ್ ಸರ್ ಬಂದರು, ಇವರು ನೀವಿಬ್ರನ್ರ ಜಯ ಮುಕುಂದ, ಅದು ಆಲ್ ದ ಬೆಸ್ಟ್ ಅನ್ನೋರು. ಥ್ಯಾಂಕ್ಸ್ ಸರ್, ನಾವೆಲ್ಲ ನಾಟಕ ನೋಡಕ್ಕೆ ಬಂದಿದ್ದಾರೆ ಇವರೆಲ್ಲ ಅಂತ ಅನ್ಕೊಳ್ಳೋದು ನಾವು. ಆಮೇಲೆ ನೋಡಿದ್ರೆ ಒಳಗೆ ಹೋಗೋರು ಅವರು ಒಂದು ಪಂಚೆ ಉಟ್ಕೊಂಬರೋರು, ಇವರು ಆ್ಯಕ್ಟ್ ಮಾಡ್ತಾರ, ನಾವು ರಿಹರ್ಸಲ್ ನೋಡಿ ಅಂತ ಓಕೆ ಅಂತ ನಾವು. ಸೊ ಹಾಗಾಗಿ ಆಮೇಲೆ ನಾಟಕ ಶುರು ಆದಾಗಂತೂ ಅದೇನೋ ಗೊತ್ತಿಲ್ಲ, ಬೆನಕಾಗೊಂದು ವರ ಇದೆ ಅಥವಾ ಮೇಷ್ಟ್ರ ಆಶೀರ್ವಾದ ಯಾವಾಗಲೂ ಮಾಡ್ತಿರ್ತಾರೆ ಅನಿಸುತ್ತೆ. ಎಷ್ಟೇ ರಿಹರ್ಸಲ್ ಕಮ್ಮಿ ಇದೆ ಅಂತ ಅಂದ್ಕೊಂಡ್ರು, ಸ್ಟೇಜ್ ಮೇಲೆ ಹೋದ ತಕ್ಷಣ ನಾಟಕ ಸರಾಗವಾಗುತ್ತೆ, ಅದ್ಭುತವಾಗುತ್ತೆ. ಆ್ಯಂಡ್ ಆ ಥರದಲ್ಲಿ ಅಂದರೆ ಸತ್ತವರ್ನೇಳುನ ನಾಟಕವನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದು ನಾಟಕ ನೋಡ್ತಾ. ರಿಹರ್ಸಲ್ ನಾಟಕನೇ ಅರ್ಥ ಆಗಲಿಲ್ಲ ನಮಗೆ. ಯಾವಾಗ ಶೋ ನೋಡ್ತಾ ಇದ್ವಿ, ಇದು ನಾಟಕ ಈಗ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಯಿತು. ಆ್ಯಂಡ್ ಅಲ್ಲಿಂದ ಆ ನಾಟಕ ಮಾಡ್ತಾ ಇದ್ದಾಗ ಜೊತೆಯಲ್ಲಿ ಅವಾಗ ಜೋಕುಮಾರ್ ಸ್ವಾಮಿ ಶೋಗಳಾಗೋದು. ಹಯವದನ ಅಂತೂ ಇದು ಕಷ್ಟ ಇನ್ನು ಮಾಡೋದು ಆಗಲ್ಲ ಅನ್ನೋ ಥರದಲ್ಲಿ ಬಿಟ್ಬಿಟ್ಟಿದ್ರು ಆ ಟೈಮಲ್ಲಿ. ಎಲ್ಲೋ ಒಂದು ಕಡೆ ಸಾಧ್ಯವಿದ್ದಿದ್ದು ಬೆನಕಾಗೆ ಮಾಡೋದಕ್ಕೆ ಅಂತಂದರೆ ಸತ್ತವರ್ನೇಳು ಒಂದೇ ಅನ್ನೋ ಥರ ಇತ್ತು. ಜೋಕುಮಾರ್ ಸ್ವಾಮಿನೂ ಆಗಾಗ ಶೋ ಆಗೋದು, ಸುಂದರಾಜ್ ಸರ್ ಗೌಡ ಮಾಡ್ತಿದ್ರು. ಆಗ ಎಲ್ಲೋ ಒಂದು ಕಡೆ ನನಗನ್ಸಿದ್ದು ಮತ್ತೆ ಒಂದು ಜೀವ ಪಡ್ಕೊಂಡಿದ್ದು ಮಂಜು ಬಸಣ್ಣ ಮಾಡಿದಾಗ ಅನಿಸುತ್ತೆ ಅದರಲ್ಲಿ. ಯಾಕಂದರೆ ಒಂದು ಬಸಣ್ಣನ ಪಾತ್ರಕ್ಕೆ ಒಂದು ಹೆಂಗ್ ಬ್ಲಡ್ ಬೇಕಾಗಿತ್ತು ಆ ಟೈಮಲ್ಲಿ, ಆ ಒಂದು ಎನರ್ಜಿ ಬೇಕಾಗಿತ್ತು ಆ ನಾಟಕಕ್ಕೆ. ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಮೈಕೋ ಮಂಜು ಅವರು ಬಸಣ್ಣನ ಪಾತ್ರ ಶುರು ಮಾಡಿದ್ರು. ಸೊ ಆ ಬಸಣ್ಣನ ಪಾತ್ರ ಶುರು ಆದಾಗ ಮತ್ತೆ ಜೀವ ಬಂತು ಆ ನಾಟಕಕ್ಕೆ. ಸೊ ಆ ಜೋಕುಮಾರ್ ಸ್ವಾಮಿದ ಬಗ್ಗೆ ಅವ್ರು ಮಾತಾಡಲಿ, ಆಮೇಲೆ ನಾವು ಹೈವದನ ಬರೋಣ. ಓಕೆ, ನಾನು ಬೆನಕಾಗಿ ಬಂದಿದ್ದು ಸತ್ತವರ್ನೇಳುವಿಂದಲೇ. ಒಂದು ದಿವಸ ಕಲಾಕ್ಷೇತ್ರದಲ್ಲಿ ನಾಟಕ ನೋಡೋಕ್ಕೆ ಹೋಗಿದ್ದೆ. ಅಲ್ಲಿ ನಂಜಪ್ಪ ಸರು ಒಂದು ಬಾಯಲ್ಲಿ ಅಂತ ಕರೆದುಬಿಟ್ಟು ಪಂಚೆ ಉಡಿಸಿ ಅಲ್ಲೊಂದು ಗುಂಪು ಇರುತ್ತೆ, ಅವರು ಗುಂಪಲ್ಲಿ ಸೇರಿಸಿದ್ರು. ಒಂದೇ ಒಂದು ಡೈಲಾಗ್ ಕೊಟ್ಟಿದ್ರು, ಕನ್ನಡನೂ ಮಾತಾಡ್ತಾನೆ, ಈಗ ಬಿಟ್ಟರೆ ಇಂಗ್ಲೀಷು ಮಾತಾಡ್ತಾನೆ, ಈ ಥರದ್ದು ಒಂದು ಡೈಲಾಗ್ ಅದಷ್ಟೇ. ಅವ್ರು ಹೇಳಿದರು, ಶೃಂಗೇಶ್ವರ ಸರ್ ಮುಂದೆ ನಿಂತಿದ್ರು, ಅವರು ಲೀಡ್ ಮಾಡ್ತಾರೆ, ಅದು ನಿಂತ್ಕೊಂಡು. ಸೊ ಅಲ್ಲಿಂದ ಶುರು ಆಯಿತು ಬ್ಯಾಕ್ ಸ್ಟೇಜು ಇದೆಲ್ಲ. ಬ್ಯಾಕ್ ಸ್ಟೇಜಲ್ಲಿ ನಾನು, ಪೂರ್ಣ, ಪವನ, ವಿಕ್ರಮ್ ಸೂರಿ, ಯಂಗ್ಸ್ಟರ್ಸು ಅಂತ ಇದ್ದೀನಿ ನಾವು 4 ಜನನೇ. ಸೊ ಒಂಥರ ನಮ್ಮ ಬೇರೆ ಎಲ್ಲ ಬ್ಯಾಕಪ್ ನಮ್ಗೆ ತುಂಬ ಚೆನ್ನಾಗಿತ್ತು. ಗೋಪಿ ಸರು, ಚಂದ್ರು ಸರು, ಇವರೆಲ್ಲ ಭಾಳ. ನಂಜಪ್ಪ ಸರ್ ಅಂತೂ ಇವತ್ತಿನ 4ನೇ ಜನ್ರೇಷನ್ ಆಗಲಿ 5ನೇ ಜನ್ರೇಷನ್ಗಾಗಲಿ ಬ್ಯಾಕ್ ಸ್ಟೇಜ್ಗೆ ಅವರೇ ಬ್ಯಾಕಪ್. ಆದರೆ ಅವ್ರು ಬಿಡಿ, ಅವ್ರ ಸ್ಪೆಷಾಲಿಟಿ ಇನ್ನೇನು ವರ್ಣಿಸೋದೇ ಬೇಡ, ಎಲ್ರಿಗೂ ಗೊತ್ತು. ಸೊ ಆವತ್ತೂ ಅಷ್ಟೇ ನಂಜಪ್ಪ ಸರು ನಮಗೆ ಎಲ್ಲ ವಿಷಯದಲ್ಲೂ, ಕಾಸ್ಟ್ಯೂಮ್, ಸೆಟ್ಸ್ ವಿಷಯದಲ್ಲೆಲ್ಲ ಎಲ್ಲ ಹೇಳ್ತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಸತ್ತವರ್ನೇಳು ಇದನ್ನು ನಾಟಕ ಆಯಿತು. ಕೆಲವು ಇದಾದಮೇಲೆ ಈ ಸೀನಿಯರ್ಸ್ ಎಲ್ಲರೂ ಈಗ ಹಯವದನ್ನ ನಾವು ಯಾಕೆ ರಿವೈವ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಆಲೋಚನೆ ಶುರು ಮಾಡಿದ್ರು. ಕಾರಂತರ ಕೂಡ ಅವ್ರ ಜೊತೆ ಮಾತಾಡಿ ಎಲ್ಲರೂ ಯಾವುದೋ ಒಂದು ಮೀಟಿಂಗ್ ಮಾಡಿದ್ರು. ನಾವು ಮೀಟಿಂಗ್ ಹೋಗಿದ್ವಿ. ಹೆಚ್ಚು ನಮಗೂ ಏನೂ ಅರ್ಥ ಆಗ್ತಿರಲಿಲ್ಲ. ಬಟ್ ಹಯವದನ ನಮ್ಗೆ ಅದು ಗೊತ್ತಿಲ್ಲ. ಹಯವದನ ಅಷ್ಟೇ ಗೊತ್ತು, ಹಯ ಅಂದರೆ ಕುದುರೆ ಮುಖ, ಇಷ್ಟೇ ನಮ್ಗೆ ಗೊತ್ತು, ಏನೂ ಹೆಚ್ಚು ಗೊತ್ತಿಲ್ಲ. ಸೊ ಹೊಸ ನಾಟಕ ಶುರು ಮಾಡ್ತಿದಾರಂತೆ ಅಂತ. ಸೊ ಅಲ್ಲಿಂದ ಅವರೆಲ್ಲ ಸೀನಿಯರ್ಸ್ ಎಲ್ಲ ಅವ್ರ ಕೈಯಿಂದ ಹಣ ಹಾಕಿ ಪ್ರೊಡಕ್ಷನ್ಗೆ ಹೊಸದಾಗಿ ಏನು ಅವಾಗಲೂ ಬೆನಕಾಗೆ ಅಲ್ಲಿ ಜಾಗದ ಬಾಡಿಗೆ ಕಟ್ಟೋಕ್ಕೆ, ಲೈಟ್ ಬಿಲ್ ಕಟ್ಟೋಕ್ಕೂ ದುಡ್ಡಿರಲಿಲ್ಲ, ಆ ಥರ ಕಷ್ಟ ಇತ್ತು. ಇವರೆಲ್ಲ
ನಮ್ಮ ಸೀನಿಯರ್ಸು ಮೊದಲನೇ ಜನ್ರೇಷನ್ ಅವರೆಲ್ಲ ಸುಮಾರು ಜನ ಹಣ ಪೂಲ್ ಮಾಡಿ ಆ ಪ್ರೊಡಕ್ಷನನ್ನು ಕೂಡ ಶುರು ಮಾಡಿದ್ರು. ಆ ಸಮಯದಲ್ಲಿ ಅದು ರಿಹರ್ಸಲ್ಸ್ ಶುರು ಆಯಿತು. ವೈಶಾಲಿ ಆಂಟಿ ಮತ್ತು ಸುಂದರ್ ರಾಜ್ ಸರ್ ಆ ನಾಟಕದ ರಿವೈವಲ್ ಏನು ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ರು. ವೈಶಾಲಿ ಆಂಟಿ ಆಲ್ಮೋಸ್ಟ್ ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸ್ಕೊಂಡು ನಿರ್ದೇಶನ ಮಾಡಿದ್ರು. ಅನನ್ಯ ಕಾಸರವಳ್ಳಿಯವರು ಪದ್ಮಿನಿ ಪಾತ್ರ, ಪೂರ್ಣ ದೇವದತ್ತ, ನಾನು ಕಪಿಲನ ಪಾತ್ರ ಶುರುವಾಯಿತು. ಅದು ಶುರು ಆದಾಗಲೇ ಅದು ರಿಹರ್ಸಲ್ ನಡೀತಾ ಇತ್ತು. ಅದರ ಮಧ್ಯದಲ್ಲೇ ದಾವಣಗೆರೆಯಲ್ಲಿ ಜೋಕುಮಾರ್ ಸ್ವಾಮಿ ಶೋ ಕೇಳಿದರು. ಅದು ಮಾಡಲೇಬೇಕಾಯಿತು ಜೋಕುಮಾರ್ ಸ್ವಾಮಿ. ಯಾತಕ್ಕೆ ಅಂದರೆ ನಮಗೆ ಫಂಡ್ಸ್ ಬೇಕಿತ್ತು, ಹಯವದನ ನಾಟಕ ರಿವೈವ್ ಮಾಡೋದಕ್ಕೆ ಫಂಡ್ಸ್ ಬೇಕಿತ್ತು. ಸೊ ಅದು ಜೋಕುಮಾರ್ ಸ್ವಾಮಿ ನಾಟಕ ಮಾಡಲೇಬೇಕು, ಏನು ಮಾಡೋದು ಅದನ್ನೆಲ್ಲ ಚರ್ಚೆ ಆಗ್ತಿತ್ತು. ಅಲ್ಲಿಯ ತನಕ ಸುಂದರರಾಜ್ ಸರು ಬಸಣ್ಯ ಮಾಡ್ತಾಯಿದ್ರು. ಅಲ್ಲಿ ಸುಂದರರಾಜ್ ಸರು ನನಗೆ ನೀನು ಯಂಗ್ಸ್ಟರು, ನಾನು ದಪ್ಪ ಆಗ್ಬಿಟ್ಟು ಕಣ, ನಾನು ಗೌಡ ಮಾಡ್ತೀನಿ, ನೀನು ಯಂಗ್ಸ್ಟರ್, ನೀನು ಬಸಣ್ಯ ಮಾಡಿದ್ರು. ಅದೇ ಭಾಳ ಆ್ಯಕ್ಟಿವ್, ಯಾಕೆಂದರೆ ಕಪಿಲ ಪಾತ್ರ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದರಿಂದ ಬಸಣ್ಯಗೆ ಈಸಿಯಾಗಿ ನನಗೆ ಪ್ರಮೋಷನ್ ಸಿಕ್ತು. ಅಫ್ಕೋರ್ಸ್ ನಮ್ಮ ಸೀನಿಯರ್ಸ್ ಅವರ ಔದಾರ್ಯತೆ ಅದು. ಸುಂದರರಾಜ್ ಸರ್ಗೆ ನಾನು ಆ ವಿಷಯದಲ್ಲಿ ಬಹಳಷ್ಟು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ಕಪಿಲ ಪಾತ್ರವನ್ನು ನನಗೆ ಧಾರೆ ಎರೆದ್ರು, ಬಸಣ್ಯ ಪಾತ್ರವನ್ನು ನನಗೆ ಧಾರೆ ಎರೆದ್ರು. ಸೊ ಐ ಶುಡ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಹಿಮ್. ಸೊ ಅಲ್ಲಿಂದ ಜೋಕುಮಾರ್ ಸ್ವಾಮಿಲಿ ಜರ್ನಿ ಶುರು ಆಯಿತು. ಅಂದರೆ ಶುರು ಮಾಡಿದ್ದು ರಿಹರ್ಸಲ್ ಮೊದಲು ಹೈವದನ, ಬಟ್ ಮೊದಲು ಶೋ ಆಗಿದ್ದು ಜೋಕುಮಾರ್ ಸ್ವಾಮಿ ನಾಟಕ ದಾವಣಗೆರೆಯಲ್ಲಿ. ಅಲ್ಲಿಂದ ಹಯವದನದ ಸಂಪೂರ್ಣ ಬಹಳಷ್ಟು ಶೋಸ್. ಹಯವದನ ನಾವು ಮೊದಲನೇ ಶೋ ಕಲಾಕ್ಷೇತ್ರದಲ್ಲಿ ಮಾಡಿದ್ದಿಲ್ಲ. ಶೋ ಮೊದಲನೇ ಶೋ ಮಾಡಿದ್ರೆ ತುಂಬ ಶೋಸ್ ಬಂತು ಆಲ್ ಓವರ್ ಇಂಡಿಯಾ. ಅದರ ಮೊದಲನೇ ಶೋ ಇಂಪಾರ್ಟೆನ್ಸ್ ಏನು ಅಂತಂದರೆ, ಯಾಕೆ ಆ ಟೈಮಲ್ಲೇ ಅದು ರಿವೈವ್ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರು ನಮ್ಮ ಸೀನಿಯರ್ಸ್ ಎಲ್ಲ ಅಂತ ಕಾರಣ ಏನು ಅಂದರೆ, ಆ ವರ್ಷ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು. ಸೊ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಬಂದ ಕಾರಣ ಎಲ್ಲ ಕಡೆ ಥ್ರೂ ಔಟ್ ಆಲ್ಮೋಸ್ಟ್ ಇಂಡಿಯಾ ಕರ್ನಾಟಕ ಫೆಸ್ಟಿವಲ್ ನಾಟಕೋತ್ಸವಗಳು ನಡೀತಾ ಇತ್ತು. ಸೊ ಹಾಗಾಗಿ ನಮ್ಮ ಹತ್ರ ಇರೋದು ಒಂದು ಹೈವದನ ಕರ್ನಾಟಕ ನಾಟಕ ಆ್ಯಂಡ್ ಮೇಷ್ಟ್ರದು ಕಾರಂತರ ಚಾಪ್ ಇರುವಂಥ ನಾಟಕ. ಸೊ ಇದನ್ನು ನಾವು ಯಾಕೆ ಮಾಡಬಾರ್ದು? ಯಾರೋ ಕರ್ನಾಟಕ ನಾಟಕನ ಅಂದರೆ ಬೇರೆ ಬೇರೆ ನಾಟಕಗಳನ್ನು ಹಿಂದಿಲಿ ತಮಿಳಲ್ಲಿ ಎಲ್ಲ ಕಡೆ ಮಾಡ್ತಿದ್ದಾರೆ, ನಾವ್ಯಾಕೆ ಕನ್ನಡದ ನಾಟಕ ನಾವು ಮಾಡಲಿಲ್ಲ? ಕನ್ನಡದವರಾಗಿತ್ತು ಮಾಡೋಣ ಅಂತ ಆ ಒಂದು ಇದು ತೊಗೊಂಡಿದ್ದು. ಆ್ಯಂಡ್ ಫಸ್ಟ್ ಶೋ ಕಲಾಕ್ಷೇತ್ರದಲ್ಲಿ ಅಂತ ಏನು ಹೇಳಿದ್ರು ಮಂಜು, ಅದೇ ಕರ್ನಾಟಕ ಉತ್ಸವ, ಮೊದಲ ಉತ್ಸವ ಅದು ಇಲ್ಲಿ ನಡೆದಂಥದ್ದು. ಇಡೀ ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ 5-6 ಶೋಗಳಂದರೆ ಕರ್ನಾಟಕ ಉತ್ಸವ ಆಯಿತು. ಅಲ್ಲಿ ಎಲ್ಲ ಕಡೆ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ಶೋ ಕರ್ನಾಟಕ ಉತ್ಸವದಲ್ಲಿ ಒಂದು 7-8 ಕರ್ನಾಟಕ ಬೇರೆ ಬೇರೆ ನಾಟಕಗಳಲ್ಲಿ ಇದು ಒಂದು ನಾಟಕ ಆಗಿ ನಾವು ಆ ಶೋ ಮಾಡಿದ್ದು. ಮತ್ತು ಆ ಒಂದು ಪೇಪರಲ್ಲಿ ಒಂದು ರಿವ್ಯೂ ಬಂದಿತ್ತು, ಈಗಲೂ ಅದು ರಿವ್ಯೂ ಇದೆ ನನ್ನ ಹತ್ರ. ಬಹುಶಃ ಬೇರೆ ಅಂಜುಮಲ್ಲಿಗೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಕರ್ನಾಟಕ ಬೇರೆ 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 ನಾಟಕಗಳು ಎಲ್ಲ ಕಡೆ, ನಾಗಮಂಡಲದಿಂದ ಹಿಡಿದು ನಾಗಮಂಡಲ ಕೂಡ ಶೋ ಮಾಡಿದರು ಯಾರೋ. ಸೊ ಆ ಥರ ಎಲ್ಲ ನಾಟಕಗಳನ್ನು ರಿವ್ಯೂದಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಹೊಸದಾಗಿ ಬಂದಂಥ ಯಂಗ್ಸ್ಟರ್ಸಿನ ಒಂದು ಹಯವದನ, ಬೆನಕದ ಹಯವದನ ಅನ್ನೋದೊಂದು ಏನೋ ಒಂದು ಆರ್ಟಿಕಲ್ ಆ ಥರ ಇತ್ತು. ಆ ಆರ್ಟಿಕಲ್ಲು ನಮಗೊಂದು ನಿಜವಾಗ್ಲೂ ನನಗೆ ಮಂಜು ನಾವು ಪಟ್ಟಂಥ ಕಷ್ಟಕ್ಕೆ, ಅಂದರೆ ಕಷ್ಟ ಅನ್ನೋಕ್ಕಿಂತ ಬಹುಶಃ ಹಯವದನ ಎಲ್ಲರೂ ಅವ್ರಿಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆ್ಯಕ್ಟ್ ಮಾಡಿದ್ದವ್ರಿಗೆ ಸುಂದರರಾಜ್ ಸರ್ಗಾಗ್ಬೋದು, ಭರಣ ಸರ್ಗಾಗ್ಬೋದು, ಅವರೆಲ್ರಿಗೂ ಏನೋ ಒಂದು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡು ನೋಡ್ತಿದ್ದಾರೆ ನಮ್ಮನ್ನು. ಇವ್ರು ಹಿಂಗೆ ಮಾಡಬೇಕು, ಇವ್ನು ಹಿಂಗೆ ಮಾಡಬೇಕು ಅಂತ. ಹೊಸ ನಾಟಕ ಅಲ್ಲ ಇದು. ಹೊಸ ನಾಟಕ ಆದರೆ ಹೊಸದಾಗಿ ಪ್ರತಿಯೊಂದು ಕ್ಷಣನೂ ಹುಟ್ಟಾಗ್ತಾ ಹೋಗ್ಬೋದು, ಒಂದು ಹೊಸ ಪಾತ್ರವನ್ನು ಹುಟ್ಟಾಗ್ತಾ ಹೋಗ್ಬೋದು. ಆದರೆ ಇದು ಆಲ್ರೆಡಿ ಇರೋ ಪಾತ್ರನ ನಾವು ಮಾಡಬೇಕು. ಅವ್ರಿಗೆ ಗೊತ್ತಿದೆ ಪಾತ್ರ ಹೇಗೆ ಏನು ಅಂತ. ಕಪಿಲ ಹೇಗೆ ಬಿಹೇವ್ ಮಾಡಬೇಕು, ಮತ್ತು ಪದ್ಮಿನಿ ಹೇಗಿರಬೇಕು ಅವ್ರಿಗೆ ಗೊತ್ತಿದೆ. ಸೊ ನಾನು, ಮಂಜು ಮತ್ತು ಅನನ್ಯ ಇದನ್ನು ಮಾಡಿದಾಗ ನಮಗಿದ್ದಿದ್ದು ದೊಡ್ಡ ಚಾಲೆಂಜೇ, ನಾವು ಇದನ್ನು ಅವ್ರ ಎಕ್ಸ್ಪೆಕ್ಟೇಷನ್ ಮಟ್ಟಕ್ಕೆ ಮಾಡೋಕ್ಕೆ ಸಾಧ್ಯನಾ ಅನ್ನೋದು. ಸೊ ಅಲ್ಲಿ ನಮಗೆ ನಿಜವಾಗ್ಲೂ ಪ್ರತಿ ಕ್ಷಣ ನಮ್ಮ ಜೊತೆ ನಿಂತವರು ವೈಶಾಲಿ ಆಂಟಿ. ಅವರನ್ನು ನೆನಪಿಸ್ಕೊಳ್ಳೇಬೇಕು ಇವತ್ತು ನಾವು. ನಮ್ಮ 3 ಜನನ ಕೈ ಹಿಡಿದು ನಡೆಸಿದವರು ಆ ಪಾತ್ರಗಳಲ್ಲಿ. ಇದು ಕಣ, ಹಿಂಗೆ ಮಾಡಿ, ಹಿಂಗೆ ಮಾಡಿ, ಹಿಂಗೆ ಮಾಡಿ, ಈ ಮಾತು ನೀನು ಹಿಂಗೆ ಆಡ್ತಿದ್ದೆ, ಇದು ಬೇಡ, ಹಂಗೆ ಬೇಡ ಅಂತ ನಮ್ಗೆ ಹೇಳ್ಕೊಟ್ಟು ಲಿಟ್ರಲಿ ಒಂಥರ ಸ್ಪೂನ್ ಫೀಡಿಂಗೇ ಆಯಿತು ಆಲ್ಮೋಸ್ಟ್ ಆ ಟೈಮಲ್ಲಿ ನಮಗೆ. ಯಾಕಂದರೆ ಇಷ್ಟು ದೊಡ್ಡ ಡೆಪ್ತ್ ಇರುವಂಥ ಪಾತ್ರಗಳನ್ನು ಮತ್ತು ಕಥೆನ ಅರ್ಥ ಮಾಡ್ಕೊಂಡು ಆ್ಯಕ್ಟ್ ಮಾಡೋಷ್ಟು ದೊಡ್ಡವ್ರು ನಾವು ಆಗಿರಲಿಲ್ಲ. ದೊಡ್ಡ
ಅಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಲಿ ನಮಗೆಲ್ಲ ಆಗ ಇನ್ನೂ 18-19 ವಯಸ್ಸು. ಹೌದು. ಅನನ್ಯ ಕಾಸರವಳ್ಳಿ ಅವರು ಮೊದಲು ಒಂದ್ಸರಿ ರೀಡಿಂಗ್ ಬಂದಾಗ ಅನನ್ಯ ಅವರು ಸ್ಕ್ರಿಪ್ಟ್ ಓದಿದ್ದು ನೋಡಿ ನಮ್ಗೆ ಶಾಕ್ ಆಗೋಯ್ತು. ಏನು ಈ ಹುಡುಗಿ ಹಿಂಗೆ ಓದ್ತಿದೆಯಲ್ಲ ಸ್ಕ್ರಿಪ್ಟು, ಅಯ್ಯೋ ನಾವು ಹೆಂಗೆ ನೋಡಿ ಕನ್ನಡನೇ ನೆಟ್ಟಿಗೆ ಬರಲ್ಲ ಅಂತ. ಆಮೇಲೆ ಒಂದು 15 ದಿನ ಗ್ಯಾಪ್ ಆದಮೇಲೆ ಮತ್ತೆ ರೆಗ್ಯುಲರ್ ಏನು ರೀಡಿಂಗು ಮತ್ತು ಪ್ರೊಸೆಸ್ ಶುರು ಆಯಿತು. ಆ 15 ದಿನದಲ್ಲಿ ಮಿರಾಕಲ್. ಅದಕ್ಕೆ ಹೇಳೋದು ಅಂದರೆ ಅವರು ಅದಾದಮೇಲೆ ಅನನ್ಯ ಅವರು ಕನ್ನಡ ಮಾತಾಡ್ತಿದ್ದ ರೀತಿಗೆಲ್ಲ ಎಷ್ಟು ಬದಲಾವಣೆ, ಅಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅವಳು ತುಂಬಾನೇ ಎಫರ್ಟ್ ಹಾಕಿದ್ಲು, ಬಟ್ ಅವಳು ಕಾರ್ಪೊರೇಟ್ ಅಂದ್ರೆ ಇದು ಏನು ಅವಳು ಓದ್ಕೊಂಡ್ ಬಂದಿದ್ ಸ್ಕೂಲು ಆ ಥರ ಇಂಗ್ಲಿಷ್ ಮೀಡಿಯಂ ಫಸ್ಟ್ ಟೈಮ್ ಓದಿದಾಗ ಆ ಒಂದು ಸಣ್ಣ ಇನ್ಸಿಡೆಂಟ್ ಮಜಾ ಏನು ಅಂದ್ರೆ ಅವಳು ನಕ್ಬಿಟ್ಟಿದ್ಲು ಅಂಡ್ ವೈಶಾಲಿ ಆಂಟಿನೂ ನಕ್ಬಿಟ್ಟಿದ್ರು. ಅದಕ್ಕೆ ಅವಳು ಕಪಿಲ್ ಅನ್ನೋಳು, ಆಮೇಲೆ ದೇವದತ್ತನ ದೇವದತ್ ಅನ್ನೋಳು. ಅಂದ್ರೆ ಒಂದು ಇಂಗ್ಲಿಷ್ ಕ್ಯಾರೆಕ್ಟರ್ ನಾವು ಇದೇನಿದು ಈ ಕರಿತಾಳೆ ಅಂತ ನಮಗೆ. ಅವಾಗ ಏನೇ ನೀನು ನನ್ನ ಮಗಳಾಗಿ ಕನ್ನಡ ಮಾತಾಡಕ್ ಬರೋದೇ ನಿನಗೆ ಅಂತ ವೈಶಾಲಿ ಆಂಟಿ ಬೈದಿತ್ತು ಅವಳಿಗೆ ನೆನಪಿದೆ. ಸೊ ಆಮೇಲೆ ಅದೇ 15 ದಿವಸ ಗ್ಯಾಪಲ್ಲಿ ಏನು ಚೇಂಜ್ ಆಯಿತು ಏನೋ ಗೊತ್ತಿಲ್ಲ. ಅವಳ ಅಂದರೆ ಬಹುಶಃ ನಾಟಕದ ಆ ಪಾತ್ರಕ್ಕಷ್ಟೇ ಅಲ್ಲ, ಅನನ್ಯಾಗಿ ಕೂಡ ಅವಳು ಆರಾಮಾಗಿ ಸಖತ್ ಕನ್ನಡ ಮಾತಾಡೋಕೆ ಶುರು ಮಾಡ್ಬಿಟ್ಲ. ಆಮೇಲೆ ತುಂಬ ಬದಲಾವಣೆ. ನಮಗೆ ಹೆಂಗಂದ್ರೆ ಹೇಳಿದ್ವಲ್ಲ, ಆ ವಯಸ್ಸಲ್ಲಿ ಒಂದು ಹುಡುಗಿ ಕೈ ಹಿಡಿಯೋಕ್ಕೆ ಒಂಥರ ಏನೋ ನಡ್ಕ. ವೈಶಾಲಿ ಆಂಟಿ ಮಗಳು ಅವರು ಅದು ಆ ಪಾತ್ರ ಅದು ತುಂಬ ಮೆಚ್ಯೂರ್ಡ್ ಇದ್ದು ನಮ್ಮ ವಯಸ್ಸಿಗೆ ಮೀರಿದ್ದದು. ಸೊ ಭಾಳ ಕಷ್ಟ. ಇದರಲ್ಲಿ ಅದು ಒಂದು ಕಡೆ ಅಪ್ಕೊಳ್ಳೋ ಸೀನ್ ಬರುತ್ತೆ, ಅದಕ್ಕೇನೋ ಅಂತ ಒದ್ದಾಟ. ಅವ್ರು ನನ್ನ ಮಗಳ ಕಣವಳು, ನಾನೇ ಹೇಳ್ತಿರೋದು ಅಪ್ಕೊಳ್ಳೋದು ಸರಿಯಾಗಿ ಅಂದರೆ ಅವರಿಗೆ ವೈಶಾಲಿ ಆಂಟಿ ಎನ್ವಾಲ್ಮೆಂಟ್ ಹೆಂಗಂದ್ರೆ ಅವ್ರಿಗೆ ಅದೊಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಅವರು ನಮ್ಮನ್ನು ಆ ಪಾತ್ರಕ್ಕೆ ಸರಿಯಾಗಿ ರೆಡಿ ಮಾಡಬೇಕಾಗಿತ್ತು. ಅವರ ಇದೇ ಬೇರೆ. ಆಮೇಲೆ ವೈಶಾಲಿ ಆಂಟಿ ನನಗೆ ಪೂರ್ಣಂಗಿ ಹೊಡಿತಾ ಇದ್ರು. ಅನನ್ಯಗೊಂದು ಜೋರಾಗಿ ಬೈದ್ಬಿಟ್ರೆ, ಯಾಕಂದ್ರೆ ಅಲ್ಲಿವರೆಗೂ ಬಹುಶಃ ಅನನ್ಯ ವೈಶಾಲಿ ಆಂಟಿನ ಹಂಗೆ ನೋಡಿದ್ದೇ ಇಲ್ಲವಂತೆ. ಅವರು ಅಷ್ಟು ರ್ಯಾಶ್ ಆಗಿ, ಬಿಕಾಸ್ ಯಾರೇ ಆಗಲಿ ನಿರ್ದೇಶನ ಮಾಡಕ್ಕೆ ಬಂದಾಗ ದೇ ಬಿಕಮ್ ಅದೊಂದು ಈ ಶಿಕ್ಷೆ ಇಲ್ಲದೆ ಶಿಕ್ಷಣ ಇಲ್ಲ. ಹಾಗೆ ನಮಗೆ ಅವರು ಹೊಡೆಸ್ಕೊಂಡಿದ್ದೀವಿ ನಾವೆಲ್ಲ, ನಮ್ಗೆ ಮತ್ತೆ ಮಾಡ್ತಿದ್ವಿ. ಬಟ್ ಅವ್ರು ಏನೋ ಬೈದ್ಬಿಟ್ರೆ ಅನನ್ಯ ಕಣ್ಣಲ್ಲಿ ನೀರು ಬಂದ್ಬಿಡೋದು, ಅವಳ ಕಣ್ಣಲ್ಲಿ ನೀರು ನೋಡಿ ವೈಶಾಲಿ ಆಂಟಿ ಕಣ್ಣಲ್ಲಿ ನೀರು ಬರೋದು, ಇಬ್ಬರು ಒಂದೊಂದು ಕಡೆ ನಿಂತ್ಕೊಂಡ್ಬಿಡೋರು, ನಾವಿಬ್ರು ಮತ್ತೆ ಸಮಾಧಾನ ಮಾಡಿ. ಅಂದರೆ ನಮಗೆ ಹೇಳಿದ್ನಲ್ಲ, ಆ ವಯಸ್ಸಲ್ಲಿ ಈ ಎಲ್ಲ ಅನುಭವಗಳು ಬೇರೆ ಬೇರೆ ರೀತಿ ನಮಗೆ ನಮ್ಮನ್ನು ಬೆಳೆಸ್ತಾ ಹೋಯಿತು. ಸೊ ನಮ್ಮ ಮಾನಸಿಕವಾಗಿ ಆ ಮೆಚ್ಯೂರಿಟಿಯನ್ನು ತರ್ತಾ ಹೋಯಿತು. ಸೊ ವೈಶಾಲಿ ಆಂಟಿ ಅಂತೂ ಎಲ್ಲವನ್ನ ತುಂಬ ಚೆನ್ನಾಗಿ ನಮಗೆ ಫೀಲ್ ಮಾಡ್ತಿದ್ರು. ಆ್ಯಂಡ್ ಸುಂದರರಾಜ್ ಸರ್ ಬಂದಾಗಲೆಲ್ಲ, ರಿಹರ್ಸಲ್ಗೆ ಬಂದಾಗಲೆಲ್ಲ ಅವ್ರ ಹತ್ರ ಭಾಳಷ್ಟು ವಿಷಯ ಇರೋದು. ಅಂದರೆ ಅವು ಎಷ್ಟು ಕಲ್ತರೂ ಸಾಲದು ಆ ಪಾತ್ರಕ್ಕೆ ಅನ್ನೋ ಥರ. ಸೊ ತುಂಬ ಚೆನ್ನಾಗಿ ಒಟ್ಟು ಬೆನಕ ತಂಡ, ಆವತ್ತಿನ ಸೀನಿಯರ್ಸು ನಮ್ಮನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಪ್ಯಾಂಪರ್ ಮಾಡಿ ಆ ನಾಟಕಕ್ಕೆ ನಮ್ಮನ್ನು ಆ ಪಾತ್ರಗಳಲ್ಲಿ ನಮ್ಮನ್ನು ಪೋಷಿಸಿ ತುಂಬ ಚೆನ್ನಾಗಿ ಬೆಳೆಸಿದ್ರು. ಇಟ್ ವಾಸ್ ಎ ಗ್ರೇಟ್, ಅದೊಂದು ದೊಡ್ಡ ಅನುಭವ ಹೈವದನದಲ್ಲಿ. ಅಂದರೆ ಎಲ್ಲೋ ಒಂದು ಕಡೆ ನಾಟಕ ರನ್ ಥ್ರೂ ಸ್ಟೇಜ್ ಅಂತ ಏನು ಕರಿತೀವಿ, ಅಂದರೆ ಎಲ್ಲರೂ ಬೇರೆ ಪಾತ್ರಗಳೆಲ್ಲ ಸೇರ್ಕೊಳ್ಳೋಕ್ಕೂ ಮುಂಚೆ ಬಹುಶಃ 2.5 ತಿಂಗಳು ನಾನು, ಮಂಜು ಮತ್ತು ಅನನ್ಯ, ಅಂದರೆ ರೀಡಿಂಗಿಂದ ಹಿಡಿದು ಅನನ್ಯ ಅಂದರೆ ಇವ್ರ ಮನೆಗೆ ಹೋಗ್ತಿದ್ವಿ, ವೈಶಾಲಿ ಆಂಟಿ ಮನೆಗೆ ಹೋಗಿ ಕೂತ್ಕೊಂಡು ರೀಡಿಂಗ್ ಮಾಡಿ ಅವರಲ್ಲಿ ಹೇಳ್ಕೊಟ್ಟು ನಮ್ಮ 3 ಜನನ್ನ ರೆಡಿ ಮಾಡಿ ಈ ಒಂದು ಮಟ್ಟಕ್ಕೆ ಬರೋ ಅಷ್ಟೊತ್ತಿಗೆ, ಅಂದರೆ ಎಷ್ಟೋ ಸಲ ಭರಣ ಸರ್ ಬರೋರು, ಅವ್ರು ಗೈಡ್ ಮಾಡೋರು, ಹಿಂಗೆ ಮಾಡಿ ಹಂಗೆ ಮಾಡಿ ಅನ್ನೋರು, ಸುಂದರಾಜ್ ಸರು, ಮಂಜು ಹೇಳಿದಾಗೆ ಆ ರಂತ್ರು ಲೆವೆಲ್ಗೆ ಬಂದಾಗ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ಒಂದು ದಿವಸ ಮೇಷ್ಟ್ರು ಬರ್ತಾರೆ ನಮ್ಮ ರಿಹರ್ಸಲ್ ನೋಡೋದಕ್ಕೆ. ಮೇಷ್ಟ್ರು ಬರ್ತಾರೆ, ಮೇಷ್ಟ್ರು ಸ್ಟೇಜ್ ಮೇಲೆ ಬಂದು ಕಪಿಲನ ಮೂಮೆಂಟ್ಸು ಮತ್ತು ದೇವದತ್ತನ ಮೂಮೆಂಟ್ಸ್, ಇದು ಹಿಂಗೆ ಬೇಕು ಅಂತ ಹೇಳ್ಕೊಡ್ತಾರೆ. ಅನನ್ಯಾಗೆ ನಿನ್ನ ಚಂಚಲೆ, ನಿನ್ನ ಪಾತ್ರ ಆ ಥರದ್ದು ಅಂತ ಹೇಳ್ಕೊಡ್ತಾರೆ. ಅದೆಲ್ಲ ಇನ್ನೂ ನಮಗೆ ಆ ವರ್ಡ್ಗಳು ಅವ್ರು ಮೇಷ್ಟ್ರು ಉಪಯೋಗಿಸ್ತಿದ್ದಂಥ ಪದಗಳು ಮತ್ತು ಅವರು ಹೇಳ್ಕೊಡ್ತಾ ಇದ್ದಂಥ ಆ ಹುಮ್ಮಸ್ಸು, ಅದು ನಿಜವಾಗ್ಲೂ ಗೊತ್ತಿಲ್ಲ, ನಮಗೆ ಪುಣ್ಯ ಇರಬಹುದು, ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀವಿ, ಅವರು ಬಂದು ನಮಗೆ ಹೇಳ್ಕೊಟ್ಟಿದ್ದು ಆ ಕ್ಷಣ ಇವತ್ತಿಗೂ ಅದು ಹಲವಾರು ರೀತಿಲಿ. ಇನ್ನೊಂದು ಅವ್ರು ಹೇಳ್ಕೊಟ್ಟಿದ್ದ ರೀತಿ ಅದೆಲ್ಲ, ಅದ್ರ ಜೊತೆಗೆ ಅವತ್ತು ಭರಣ ಸರ್ ಕೂಡ ಸ್ಟೇಜಲ್ಲಿದ್ದರು. ಇಲ್ಲಿ ಕಾರಂತರು, ಇಲ್ಲಿ ಭರಣ ಸರು, ಅವರಿಬ್ಬರ ಮಧ್ಯೆ ಸಂಬಂಧ ಹೇಗಿರ್ಬೇಕು ನಮಗೆ ಕಲ್ಪನೆ ಇಲ್ಲ. ಆವತ್ತು ಅಷ್ಟೇ ಆ ಕ್ಷಣಗಳಲ್ಲಿ
ನಮಗೆ ಅದು ಭರಣ ಸರ್ ಒಂದು ಮಗು ಥರ, ಇವರೊಬ್ಬರು ತಾಯಿ ಥರ, ಅದು ಬೇರೆ ರೀತಿಯೇ ಇರ್ತದೆ. ಅಲ್ಲಿ ತನಕ ನಾವು ಭರಣ ಸರ್ನ ನಾವು ನೋಡಿದ ರೀತಿ ಬೇರೆ, ಅವರು ಒಬ್ಬ ನಿರ್ದೇಶಕರಾಗಿ ಒಬ್ಬ ಇದಾಗಿ ನಮಗೆ ಹೇಳ್ಕೊಡ್ತಿದ್ದು ಮತ್ತೊಂದು ಬೇರೆ. ಬಟ್ ಕಾರಂತರ ಮುಂದೆ ಭರಣ ಸರ್ ನಿಂತಾಗ ಅದು ಬೇರೆಯೇ ಅನುಭವ. ಸೊ ಒಬ್ಬ ವ್ಯಕ್ತಿ ಎಷ್ಟು ವ್ಯಕ್ತಿಗಳನ್ನ ಅಂದರೆ ಆ ಬದಲಾವಣೆಗಳನ್ನ ನಾವು ಕಾಣ್ತೀವಿ ಇಂಥ ಒಬ್ಬ ವ್ಯಕ್ತಿ ಅಲ್ಲಿ ನಿಂತಿದ್ದಾಗ ಅನ್ನೋದು. ಸೊ ನಮಗೆ ಅವರು ಕಾರಂತರು ಎಲ್ಲವೂ ಗೊತ್ತು, ಅವ್ರ ಬಗ್ಗೆ ತುಂಬ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಗೊತ್ತು ನಿರ್ದೇಶಕರು ಇಷ್ಟ ಎಲ್ಲವೂ ಆ ವಿಷಯಗಳಿಗೆ ಅಷ್ಟೇ ಗೊತ್ತು. ಬಟ್ ಆ ವ್ಯಕ್ತಿ ನಿಂತಾಗ ಆ ವ್ಯಕ್ತಿಯ ಶಕ್ತಿ ಹೆಂಗೆ ಪ್ರಸರಿಸುತ್ತೆ ಅನ್ನೋದು ನಮ್ಗೆ ಯಾವತ್ತೂ ಅರ್ಥ ಆಯಿತು. ಅದು ಒಂದ್ಸರಿ ರಿಹರ್ಸಲ್ ಬಂದಾಗಲೂ ಬರ್ತಿದ್ದಾರೆ ಅಂದಾಗಲೇ ನಮ್ಗೆ ಕಾರಂತರು ಬರ್ತಿದ್ದಾರೆ, ಇವತ್ತು ನಮ್ಮ ರಿಹರ್ಸಲ್ ನೋಡ್ತಾರೆ ಅನ್ನೋ ಖುಷಿ ಅಷ್ಟೇ. ಬಟ್ ಅವ್ರು ಅಲ್ಲಿ ಎಲ್ಲ ನಮ್ಮ ಸೀನಿಯರ್ಸಿನ ಅವರು ಒದ್ದಾಟನೋ ತೊಳಲಾಟನೋ ಏನೋ ಇನ್ಸ್ಪೆಕ್ಷನ್ ಯಾರೋ ದೊಡ್ಡ ಇವ್ರು ಬರ್ತಿದ್ರು, ನಾವು ಸ್ಕೂಲ್ ಡೇಸಲ್ಲಿ ಇನ್ಸ್ಪೆಕ್ಷನ್ ಬರ್ತೀರಿ, ಎಷ್ಟು ಟೀಚರ್ಸ್ ಎಲ್ಲ ಓದಾಡ್ತಿದ್ರು, ಆ ಥರ ಹೆಂಗೆ ಎಷ್ಟು ಓದಾಡ್ತಿದ್ರು ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಅವ್ರು ಬಂದಾಗ ಅವ್ರು ಕೂತಾಗ ರಿಹರ್ಸಲ್ ಶುರು ಆದಾಗ ಆ ನಿಶ್ಶಬ್ದತೆ ಇದು ನಮಗೆ ಒಂಥರ ಏನೋ ಇದು ನಮಗೆ. ಆಮೇಲೆ ಕಾರಂತರು ಹೋದ್ಮೇಲೆ ನಮಗೆ ನಾಟಕದ ರಿವ್ಯೂ ಏನು ಕೊಟ್ಟರು ಕಾರಂತರು ಅನ್ನೋದು ನಮಗೆ, ಬಟ್ ಅವ್ರಗಳಿಗೆ ಕಾರಂತರು ಬಂದಿದ್ರು ಅನ್ನೋದೇ ದೊಡ್ಡ ಖುಷಿ ನಮ್ಮ ಸೀನಿಯರ್ಸ್ಗೆ. ಅದೊಂದು ಬೇರೆಯೇ ಒಂದು ಹಬ್ಬದ ವಾತಾವರಣ. ಅಂದರೆ ದಟ್ ವಾಸ್ ಕಾರಂತ್ ಸರ್. ಅವ್ರ ಜೊತೆ ನಾವು ಒಂದು 4 ದಿನ ಹಿಂಗೆ ಕಳೆದ್ವಿ ಅನ್ನೋದು ನನ್ನ ಭಾಗ್ಯ. ಸೊ ಹಯವದನ ಹಾಗೆ ಭಾಳಷ್ಟು ಶೋ ಆಯಿತು. ಆಲ್ಮೋಸ್ಟ್ 20 ವರ್ಷ ನಾನು ಪೂರ್ಣ ಮಾಡಿದೆ. ಆ ಟೈಮಲ್ಲಿ ಶುರುವಾದ ಹೊಸದ್ರಲ್ಲೇನೆ 2 ವರ್ಷದಲ್ಲಿ ಬಹುಶಃ 98ರಲ್ಲಿ ಫಸ್ಟ್ ಶೋ ಮಾಡಿದ್ದು 98 ಮೈಕೋ ಮಂಜು. ಸೊ 98, 99, 2000 ಈ 3 ವರ್ಷಗಳಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಶೋಗಳು ಮಾಡ್ಕೊಂಡು ಬಂದ್ಬಿಟ್ವಿ ಹೈವದನ. ಆ್ಯಂಡ್ ಒಳ್ಳೆ ಹೆಸರು ಕೂಡ ಕೊಡ್ತು ಆಗ ನಮಗೆ. ಹೌದು. ನನಗೆ ಫಸ್ಟ್ ಶೋ ದಿನ ಯಾರೊಬ್ಬರು ಸೀನಿಯರ್ ಯಾರೊಬ್ಬರು ಬಂದು ಹೇಳಿದ ನೆನಪಿದೆ. ನಾಟಕ ಆಗ್ಬಂದು ಓಯ್ ಕಪಿಲ್ ದೇವ್ ಅಂದಿದ್ದು ನೆನಪಿದೆ. ಸೊ ಕಪಿಲ್ ಪಾತ್ರ ಬಗ್ಗೆ ಅವ್ರು ಮಾತಾಡಿದ್ರು. ಸೊ ಹೀಗೆ ಸೊ ಹೈವದನ ಮತ್ತೆ ಜೋಕುಮಾರ್ ಸ್ವಾಮಿ 2 ನಾಟಕಗಳು ಬಹಳ ಶೋಗಳಾಗ್ತಾ ಹೋಯ್ತು. ಅಂಡ್ ಬೆನಕ ಅಂದ ತಕ್ಷಣ ಹಯವದನ ಜೋಕುಮಾರ್ ಸ್ವಾಮಿ ಅನ್ನೋ ಥರ ಆಗಿತ್ತು. ಸತ್ತವ್ರನ್ನ ಹೇಳು ಆಗಾಗ ಒಂದೊಂದು ಶೋಗಳು ಮಾಡೋರು ಸೀನಿಯರ್ಸ್ ಎಲ್ಲರೂ. ಇದ್ದರಿಬ್ಬರಳೆಯರು ಜೀವ ಕೊರಳ ಗೆಳೆಯರು, ಜೀವ ಕೊರಳ ಗೆಳೆಯರು. ಕನ್ಯೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು, ಕನ್ಯೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು, ಕನ್ಯೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು. ಅವಳು ಹಾಡುತ್ತಿದ್ದ ಹಾಡಿನರ್ಥ ಮಾತ್ರ ತಿಳಿಯರು, ಅವಳು ಹಾಡುತ್ತಿದ್ದ ಹಾಡಿನರ್ಥ ಮಾತ್ರ ತಿಳಿಯರು. ಮೈಮರತದ ಮಾಟದಲ್ಲಿ ಮೈಯ ಕಳಚಿ ನಿಂತರು, ಮೈಮರತದ ಮಾಟದಲ್ಲಿ ಮೈಯ ಕಳಚಿ ನಿಂತರು. ಅವರ ನಗುವ ತಲೆಗಳಡಿಗೆ ಸೋರುತ್ತಿದ್ದ ನೆತ್ತರು, ಅವರ ನಗುವ ತಲೆಗಳಡಿಗೆ ಸೋರುತ್ತಿದ್ದ ನೆತ್ತರು, ಅವರ ನಗುವ ತಲೆಗಳಡಿಗೆ ಸೋರುತ್ತಿದ್ದ ನೆತ್ತರು. ಮುಖಕ್ಕೆ ಸುರಿಸಿ ಮೈಗೆ ಮೆತ್ತಿ ಕುಣಿದಳವಳು ಸುತ್ತಲು, ಮುಖಕ್ಕೆ ಸುರಿಸಿ ಮೈಗೆ ಮೆತ್ತಿ ಕುಣಿದಳವಳು ಸುತ್ತಲು.
ಗೆಳೆಯರು ಜೀವ ಕೊರಳ ಗೆಳೆಯರು ಇದ್ದರಿಬ್ಬರೆಳೆಯರು ಜೀವ ಕೊರಳ ಗೆಳೆಯರು ಕನ್ಯೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು ಕನ್ಯೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು ಕನ್ಯೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು ಅವಳು ಹಾಡುತ್ತಿದ್ದ ಹಾಡಿನರ್ಥ ಮಾತ್ರ ತಿಳಿಯರು ಅವಳು ಹಾಡುತ್ತಿದ್ದ ಹಾಡಿನರ್ಥ ಮಾತ್ರ ತಿಳಿಯರು ಕನ್ಯೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು ಕನ್ಯೆಯೊಬ್ಬ